ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ರಕ್ತದಲ್ಲಿ ಯೂರಿಕ್ ಆಮ್ಲದ ರಚನೆಯನ್ನು ತಡೆಯಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಹಸಿ ಪಪ್ಪಾಯಿ, ಬಿ ನುಗ್ಗೆ ಸೊಪ್ಪು, ಸಿ ಕ್ಯಾಪ್ಸಿಕಮ್, ಡಿ ಸೋಯಾಬೀನ್. ಸರಿಯಾದ ಉತ್ತರ ಆಪ್ಷನ್ ಎ ಹಸಿ ಪಪ್ಪಾಯಿ. ಇದು ರಕ್ತದಲ್ಲಿ ಯೂರಿಕ್ ಆಮ್ಲದ ರಚನೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಅಲ್ಲದೆ ಇದು ಕೀಲು ನೋವು ಮತ್ತು ಊತದಿಂದ ಪರಿಹಾರವನ್ನು ನೀಡುತ್ತದೆ. ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತದೆ ಮತ್ತು ದೇಹದಲ್ಲಿ ಸಂಗ್ರಹವಾದ ವಿಷವನ್ನು ಸುಲಭವಾಗಿ ಹೊರಹಾಕಲು ಸಹಾಯ ಮಾಡುತ್ತದೆ. ಇದು ಯೂರಿಕ್ ಆಮ್ಲವನ್ನು ನಿಯಂತ್ರಿಸಲು ಕೂಡ ನೆರವಾಗುತ್ತದೆ. ಎರಡನೇ ಪ್ರಶ್ನೆ, ಕನ್ನಡವನ್ನು ನಾಡಭಾಷೆಯನ್ನಾಗಿಸಿದ ರಾಜ ಯಾವ ರಾಜವಂಶದವರು? ಆಪ್ಷನ್ಸ್: ಎ ಕದಂಬರು, ಬಿ ಚಾಲುಕ್ಯರು, ಸಿ ರಾಷ್ಟ್ರಕೂಟರು, ಡಿ ಶಾತವಾಹನರು. ಸರಿಯಾದ ಉತ್ತರ ಆಪ್ಷನ್ ಎ ಕದಂಬರು. ಕನ್ನಡವನ್ನು ನಾಡಭಾಷೆಯನ್ನಾಗಿಸಿದ ಕರ್ನಾಟಕದ ಮೊದಲ ರಾಜ ಮಯೂರವರ್ಮ. ಕದಂಬ ರಾಜವಂಶದ ಸ್ಥಾಪಕ ಮತ್ತು ಕರ್ನಾಟಕದ ಮೊದಲ ಸ್ಥಳೀಯ ರಾಜಮನೆತನದ ದೊರೆ ಮಯೂರವರ್ಮ. ತಾಳಗುಂದದಲ್ಲಿ ಜನಿಸಿದ ಇವರು ಪಲ್ಲವರು ನಡೆಸಿದ ಅವಮಾನದ ವಿರುದ್ಧ ಹೋರಾಡಿ ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ತಮ್ಮ ರಾಜ್ಯವನ್ನು ಸ್ಥಾಪಿಸಿದರು. ಈ ಕದಂಬರು ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ರಾಜವಂಶದವರು. ಮೂರನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಆಮ್ಲ ಅಥವಾ ನೆಲ್ಲಿಕಾಯಿ ಜ್ಯೂಸ್ ಕುಡಿಯುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಹೊಟ್ಟೆ ಶುದ್ಧಿ, ಬಿ ತೂಕ ಇಳಿಕೆ, ಸಿ ಆಮ್ಲೀಯತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲೀಯತೆ. ನೆಲ್ಲಿಕಾಯಿಯನ್ನು ದೇಹವನ್ನು ತಂಪಾಗಿಸುವ ಸ್ವಭಾವವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದರಲ್ಲಿ ಕಂಡುಬರುವ ವಿಟಮಿನ್ ಸಿ ಮತ್ತು ಇತರ ಆಮ್ಲೀಯ ಸಂಯುಕ್ತಗಳು ಸೂಕ್ಷ್ಮ ಹೊಟ್ಟೆಗಳಿಗೆ ಕಿರಿಕಿರಿಯನ್ನುಂಟು ಮಾಡಬಹುದು. ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಅಥವಾ ಇದರ ಜ್ಯೂಸನ್ನು ಕುಡಿಯುವುದರಿಂದ ಆಮ್ಲೀಯತೆ, ಜಠರ ದುರಿತ ಅಥವಾ ಎದೆಯುರಿ ಉಂಟಾಗುತ್ತದೆ. ಆದ್ದರಿಂದ ಇದನ್ನು ಯಾವಾಗಲೂ ಊಟದ ನಂತರ ಅಥವಾ ಏನನ್ನಾದರೂ ತಿಂದ ನಂತರ ಸೇವಿಸಬೇಕು. ನಾಲ್ಕನೇ ಪ್ರಶ್ನೆ, ಹಾವು ಕಡಿದಾಗ ಮಾನವ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ಸ್: ಎ ಉಸಿರಾಟದ ತೊಂದರೆ, ಬಿ ನರಹಾನಿ, ಸಿ ರಕ್ತ ಹೆಪ್ಪುಗಟ್ಟುವಿಕೆ, ಡಿ ರಕ್ತ ಸಂಚಾರ ಸ್ಥಗಿತ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಇದು ಸಾಮಾನ್ಯವಾಗಿ ಮಾನವ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ. ನಾಗರ ಹಾವುಗಳು, ಕ್ರೈಟ್ಗಳು ಮತ್ತು ಮಾಂಬಾಗಳಂತಹ ಹಾವುಗಳಲ್ಲಿ ಇಂತಹ ಸಮಸ್ಯೆಗಳು ಕಂಡುಬರುತ್ತವೆ. ನರವಿಷಕಾರಿ ವಿಷವು ದೇಹದ ನರಗಳಲ್ಲಿನ ವಿದ್ಯುತ್ ಸಂಕೇತಗಳನ್ನು ಹಾನಿಗೊಳಿಸುತ್ತದೆ. ಇದರಿಂದಾಗಿ ಸ್ನಾಯುಗಳ ಸಂಕೋಚನ ನಿಲ್ಲುತ್ತದೆ. ಇದರ ಪರಿಣಾಮವಾಗಿ ಕಣ್ಣು ರೆಪ್ಪೆಗಳು ಇಳಿಬೀಳುವುದು, ಮಾತನಾಡಲು ತೊಂದರೆಯಾಗುವುದು ಮತ್ತು ಕ್ರಮೇಣ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ತಕ್ಷಣ ಚಿಕಿತ್ಸೆ ನೀಡದೇ ಇದ್ದರೆ ವ್ಯಕ್ತಿಯು ಸಾವನ್ನು ಅಪ್ಪಬಹುದು. ಐದನೇ ಪ್ರಶ್ನೆ, ಮಲಗುವ ಮುನ್ನ ಬಿಸಿ ನೀರು ಕುಡಿಯಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಆಮ ನಿವಾರಣೆ, ಬಿ ಆಮ್ಲಜನಕ ಪೂರೈಕೆ, ಸಿ ನೋವು ಶಮನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಮ ಎಂದರೆ ದೇಹದಲ್ಲಿ ಜೀರ್ಣವಾಗದೇ ಉಳಿದಿರುವ ವಿಷಕಾರಿ ಅಂಶ. ಬಿಸಿ ನೀರು ಈ ಆಮವನ್ನು ಸಡಿಲಗೊಳಿಸಿ ಕರುಳಿನ ಮೂಲಕ ಮರುದಿನ ಬೆಳಗ್ಗೆ ಸುಲಭವಾಗಿ ಹೊರಹಾಕಲು ಸಹಾಯ ಮಾಡುತ್ತದೆ. ಬಿಸಿ ನೀರು ಕುಡಿಯುವುದರಿಂದ ರಕ್ತನಾಳಗಳು ವಿಸ್ತರಿಸುತ್ತವೆ. ಇದರಿಂದ ರಕ್ತ ಸಂಚಾರ ಸುಧಾರಿಸುತ್ತದೆ. ಇದು ನಿದ್ರೆಯ ಸಮಯದಲ್ಲಿ ದೇಹದ ಪ್ರತಿ ಅಂಗಕ್ಕೂ ಆಮ್ಲಜನಕವನ್ನು ತಲುಪಿಸುತ್ತದೆ. ಬಿಸಿ ನೀರು ದೇಹವನ್ನು ಹೈಡ್ರೇಟ್ ಮಾಡಿ ಸ್ನಾಯುಗಳ ಸೆಳೆತವನ್ನು ಮತ್ತು ಕೀಲು ನೋವುಗಳನ್ನು ಕಡಿಮೆ ಮಾಡುತ್ತದೆ. ಇದರಿಂದ ತಡೆರಹಿತ ಆಳವಾದ ನಿದ್ರೆ ಪಡೆಯಬಹುದು. ಆರನೇ ಪ್ರಶ್ನೆ, ವಿಶ್ವದ ಮೊದಲ ನಗದು ರಹಿತ ದೇಶ ಯಾವುದು? ಆಪ್ಷನ್ಸ್: ಎ ಸಿಂಗಪುರ್, ಬಿ ಓಮನ್, ಸಿ ಸ್ವೀಡನ್, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವೀಡನ್. ಸ್ವೀಡನ್ ವಿಶ್ವದ ಮೊದಲ ನಗದು ರಹಿತ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಡಿಜಿಟಲ್ ರೂಪಾಂತರದ ಜಾಗತಿಕ ಉದಾಹರಣೆಯಾಗಿದೆ. ಸ್ವೀಡನ್ನಲ್ಲಿ ಶಾಪಿಂಗ್, ಪ್ರಯಾಣ ಅಥವಾ ದೇಣಿಗೆಗಾಗಿ ಬಹುತೇಕ ಪ್ರತಿಯೊಂದು ಹಣಕಾಸು ವಹಿವಾಟನ್ನು ಈಗ ಎಲೆಕ್ಟ್ರಾನಿಕ್ ರೂಪದಲ್ಲಿ ಮಾಡಲಾಗುತ್ತದೆ. ಸ್ವೀಡನ್ನಲ್ಲಿನ ಎಲ್ಲ ವಹಿವಾಟುಗಳು 1% ಕಡಿಮೆ ಮಾತ್ರ ನಗದು ಒಳಗೊಂಡಿರುತ್ತದೆ. ಇದು ಡಿಜಿಟಲ್ ಪಾವತಿಗಳು ಮತ್ತು ಆರ್ಥಿಕ ಪಾರದರ್ಶಕತೆಯ ವಿಷಯದಲ್ಲಿ ಅತ್ಯಂತ ಮುಂದುವರಿದ ರಾಷ್ಟ್ರವಾಗಿದೆ. ಏಳನೇ ಪ್ರಶ್ನೆ,
ಡಿವೋರ್ಸ್ ಪಡೆದ ಭಾರತದ ಮೊದಲ ಮಹಿಳೆ ಯಾರು? ಆಪ್ಷನ್ಸ್ ಎ ಸವಿತಾ ಕೋವಿಂದ್, ಬಿ ಸುವ್ರಾ ಮುಖರ್ಜಿ, ಸಿ ರುಕ್ಮಾಬಾಯಿ, ಡಿ ಕದಂಬಿನಿ. ಸರಿಯಾದ ಉತ್ತರ ಆಪ್ಷನ್ ಸಿ ರುಕ್ಮಾಬಾಯಿ. 1885ರಲ್ಲಿ ರುಕ್ಮಾಬಾಯಿ ಎಂಬ ಮಹಿಳೆ ಭಾರತದ ಮೊದಲ ಡಿವೋರ್ಸ್ ಪಡೆದ ಮಹಿಳೆಯಾಗಿದ್ದಾರೆ. 11ನೇ ವಯಸ್ಸಿನಲ್ಲಿ ದಾದಾಜಿ ಭಿಕಾಜಿ ಎಂಬವರೊಂದಿಗೆ ಮದುವೆಯಾಗಿದ್ದರು. ವಿದ್ಯಾಭ್ಯಾಸಕ್ಕಾಗಿ ಪತಿಯ ಜೊತೆ ವಾಸಿಸಲು ನಿರಾಕರಿಸಿದ್ದರು. ಪತಿ ಕೋರ್ಟ್ಗೆ ದೂರು ನೀಡಿದಾಗ 6 ತಿಂಗಳು ಜೈಲು ಶಿಕ್ಷೆ ಅನುಭವಿಸಲು ರುಕ್ಮಾಬಾಯಿ ಸಿದ್ಧಳಾದರು. ಈ ಘಟನೆ ದೇಶದ ಗಮನ ಸೆಳೆಯಿತು. ರಾಣಿ ವಿಕ್ಟೋರಿಯಾ ಅವರ ಮಧ್ಯಸ್ಥಿಕೆಯಿಂದ ಅವರಿಗೆ ವಿಚ್ಛೇದನ ದೊರೆಯಿತು. ಬಳಿಕ ಅವರು ಲಂಡನ್ನಲ್ಲಿ ವೈದ್ಯಕೀಯ ಅಧ್ಯಯನ ಮಾಡಿ ಭಾರತಕ್ಕೆ ಮರಳಿ ಮೊದಲ ಭಾರತೀಯ ಮಹಿಳಾ ವೈದ್ಯರಾದರು. 8ನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಶೀತ ಮತ್ತು ಜ್ವರ ಬರದಂತೆ ತಡೆಯುತ್ತದೆ? ಆಪ್ಷನ್ಸ್ ಎ ತುಳಸಿ, ಬಿ ಮೀನಿನ ಎಣ್ಣೆ, ಸಿ ಶುಂಠಿ, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನಿನ ಎಣ್ಣೆ. ಒಮೆಗಾ 3 ಕೊಬ್ಬಿನಾಮ್ಲಗಳ ಸೇವನೆ ಮೆದುಳಿನ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿಯಾಗಿದ್ದು, ನೆನಪಿನ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ಆಲ್ಝೈಮರ್ ಕಾಯಿಲೆ ಬರುವುದನ್ನು ತಡೆಯುತ್ತದೆ. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮೀನಿನ ಎಣ್ಣೆ ಸಹ ಸಹಾಯ ಮಾಡುತ್ತದೆ. ಇದರಲ್ಲಿರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ಶೀತ ಮತ್ತು ಜ್ವರ ಬಾರದಂತೆ ತಡೆಯುತ್ತದೆ. ಅಲ್ಲದೆ ಇದು ಶ್ವಾಸಕೋಶವನ್ನು ಆರೋಗ್ಯಕರವಾಗಿಡಲು ಸಹ ಸಹಕಾರಿಯಾಗಿದೆ. 9ನೇ ಪ್ರಶ್ನೆ, ಆಗಾಗ ಆಹಾರದಲ್ಲಿ ಯಾವುದನ್ನು ಸೇವಿಸುವುದರಿಂದ ಹೃದ್ರೋಗ ಮತ್ತು ಬಿಪಿ ಸಮಸ್ಯೆಗಳನ್ನು ಬರದಂತೆ ತಡೆಯುತ್ತದೆ? ಆಪ್ಷನ್ಸ್ ಎ ಮಜ್ಜಿಗೆ, ಬಿ ಬಿಸಿ ನೀರು, ಸಿ ಈರುಳ್ಳಿ, ಡಿ ಬೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಈರುಳ್ಳಿ. ಈರುಳ್ಳಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈರುಳ್ಳಿಯಲ್ಲಿರುವ ಸಲ್ಫರ್ ಸಂಯುಕ್ತಗಳು ಮತ್ತು ಫ್ಲೇವನಾಯ್ಡ್ಗಳು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ವಾರಕ್ಕೆ ಕೆಲವು ಬಾರಿ ಹಸಿ ಈರುಳ್ಳಿ ತಿನ್ನುವುದರಿಂದ ಅಧಿಕ ರಕ್ತದೊತ್ತಡ ಬರುವ ಸಾಧ್ಯತೆಗಳು ಕಡಿಮೆಯಾಗಬಹುದು. 10ನೇ ಪ್ರಶ್ನೆ, ದಾಳಿಂಬೆಯನ್ನು ಯಾವ ಸಮಯದಲ್ಲಿ ಸೇವಿಸುವುದು ಉತ್ತಮ? ಆಪ್ಷನ್ಸ್ ಎ ಖಾಲಿ ಹೊಟ್ಟೆಯಲ್ಲಿ, ಬಿ ಊಟದ ನಂತರ, ಸಿ ಸಂಜೆ, ಡಿ ಮಲಗುವ ಮುನ್ನ. ಸರಿಯಾದ ಉತ್ತರ ಆಪ್ಷನ್ ಎ ಖಾಲಿ ಹೊಟ್ಟೆಯಲ್ಲಿ. ಬೆಳಗ್ಗೆ 9ರಿಂದ 11 ಗಂಟೆಯ ಅವಧಿಯಲ್ಲಿ ಹೊಟ್ಟೆ ಖಾಲಿಯಾಗಿರುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಸಮಯದಲ್ಲಿ ಹಣ್ಣುಗಳು ಬೇಗನೆ ಜೀರ್ಣವಾಗುತ್ತವೆ. ದಾಳಿಂಬೆಯಲ್ಲಿ ವಿಟಮಿನ್ ಸಿ ಇರುತ್ತದೆ. ವಿಟಮಿನ್ ಸಿಯು ಕಬ್ಬಿಣಾಂಶವನ್ನು ದೇಹವು ಹೆಚ್ಚು ಸುಲಭವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಈ ಪ್ರಕ್ರಿಯೆಯು ಯಾವುದೇ ಅಡಚಣೆ ಇಲ್ಲದೆ ನಡೆಯುತ್ತದೆ. ಊಟ ಮಾಡಿದ 2 ಗಂಟೆಗಳ ನಂತರ ಅಥವಾ ಮುಂದಿನ ಊಟಕ್ಕೆ 1 ಗಂಟೆ ಮೊದಲು ದಾಳಿಂಬೆ ತಿನ್ನಬಹುದು. ಈ ಸಮಯದಲ್ಲಿ ಹಣ್ಣುಗಳ ಜೀರ್ಣಕ್ರಿಯೆಗೆ ಬೇಕಾದ ವಾತಾವರಣ ಸೃಷ್ಟಿಯಾಗಿರುತ್ತದೆ. 11ನೇ ಪ್ರಶ್ನೆ, ಒಂದು ದೇಶವು ಆಗಿರುವ ಏಕೈಕ ನಗರ ಯಾವುದು? ಆಪ್ಷನ್ಸ್ ಎ ವ್ಯಾಟಿಕನ್ ಸಿಟಿ, ಬಿ ವಿಯೆಟ್ನಾಂ, ಸಿ ಸಿಂಗಪುರ್, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಗಪುರ್. ಸಿಂಗಾಪುರವು ವಿಶ್ವದ ಏಕೈಕ ನಗರವಾಗಿದ್ದು ಇದು ಒಂದು ದೇಶವೂ ಆಗಿದೆ. ಅಧಿಕೃತವಾಗಿ ಇದನ್ನು ಸಿಂಗಪುರ್ ಗಣರಾಜ್ಯ ಎಂದು ಕರೆಯಲಾಗುತ್ತದೆ. ಇದು ಒಂದು ನಗರ ಮತ್ತು ಸಾರ್ವಭೌಮ ರಾಷ್ಟ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಆಗ್ನೇಯ ಏಷ್ಯಾದಲ್ಲಿ ನೆಲೆಗೊಂಡಿರುವ ಇದು ಮಲೇಷ್ಯಾದ ದಕ್ಷಿಣ ತುದಿಯಿಂದ ಸ್ವಲ್ಪ ದೂರದಲ್ಲಿದೆ. ಅದರ ಸಣ್ಣ ಗಾತ್ರದ ಹೊರತಾಗಿಯೂ ಸಿಂಗಾಪುರವು ವಿಶ್ವದ ಅತ್ಯಂತ ಮುಂದುವರಿದ ಮತ್ತು ಜಾಗತಿಕವಾಗಿ ಸಂಪರ್ಕ ಹೊಂದಿದ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.